ಪೌಡರ್, ಲಾಫಿಂಗ್ ಬುದ್ಧ, ಇಬ್ಬನಿ ತಬ್ಬಿದ ಎಳೆ ಎಳಿ, ರಾಮ್ ಟೀಸರ್ ಅನಾಲಿಸಿಸ್ ಎಲ್ಲಾನು ಬಾಕಿ ಇದೆ ಅಂತ ಗೊತ್ತು. ಅದೆಲ್ಲಾನು ಈ ಒಂದೇ ವಿಡಿಯೋದಲ್ಲಿ ಮುಗ್ಸಕ್ ಬಂದಿರೋದು. ನಾನ್ ನಿಮ್ಮ ಇನ್ಸೇನ್ ಅಧ್ಯಕ್ಷ. ಇವತ್ತು ಏನು ವಿಶೇಷ ಅಂದ್ರೆ ಒಂದೊಂದಾಗಿ ಎಲ್ಲಾ ಮೂವೀಸ್ ಗಳ ರಿವ್ಯೂಸ್ ಹಾಗೂ ಬಂದಂತಹ ಟೀಸರ್ ನ ಅನಾಲಿಸಿಸ್ ಮಾಡಿ ಇವತ್ತಿನ ಟಾಪಿಕ್ ಮುಗಿಸೋಣ. ಮೊದಲನೇದು ಲಾಫಿಂಗ್ ಬುದ್ಧ, ಭರತ್ ರಾಜ್ ಅವರು ನಿರ್ದೇಶನ ಮಾಡಿರುವಂತಹ ಸಿನಿಮಾ. ಇದರ ಪ್ಲಾಟ್ ಏನಂದ್ರೆ ತಿಂಡಿಪೋತ ಕಾನ್ಸ್ಟೇಬಲ್ ಅವರಿಗೆ ಯಾವಾಗ್ಲೂ ತಿನ್ನೋದೇ ಚಿಂತೆ. ಈ ತಿಂಡಿ ತಿನ್ನೋದ್ರಿಂದ ಎಷ್ಟೊಂದು ಕೇಸ್ಗಳನ್ನ ಸಾಲ್ವ್ ಕೂಡ ಮಾಡ್ತಾ ಇರ್ತಾರೆ. ಆದ್ರೆ ಒಂದ್ಸಲ ಬಂದಂತಹ ಒಂದು ಕೇಸ್ ನ ಸಾಲ್ವ್ ಮಾಡೋಕಾಗದೆ ಒದ್ದಾಡ್ತಾರೆ. ಆ ಕೇಸ್ ಸಾಲ್ವ್ ಆಯ್ತಾ ಇಲ್ವಾ, ತನ್ನ ಓವರ್ ವೇಟ್ ಇಶ್ಯೂ ಇಂದ ಸಸ್ಪೆಂಡ್ ಆಗ್ತಾರ ಅಥವಾ ಆ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡಿ ಎದ್ದು ನಿಲ್ತಾರ. ಅಂದ್ರೆ ನಾನು ಅವರು ಎದ್ದು ನಿಲ್ತಾರ ಅಂತ ಹೇಳಿದ್ದು ಅವರದ್ದು ಅಲ್ಲ, ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ನಿಮಗೆ ಗೊತ್ತಾಗ್ಬೇಕಂದ್ರೆ ಈ ಸಿನಿಮಾನ ನೀವು ನೋಡ್ಲೇಬೇಕು. ಪಾಸಿಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ನನಗೆ ಸರ್ಕಾರಿ ಸಿನಿಮಾ ನೆನಪು ಬಂತು. ಬಿಕಾಸ್ ದ ವೇ ದೇ ಎಸ್ಟಾಬ್ಲಿಷ್ ದ ಕ್ಯಾರೆಕ್ಟರ್ಸ್, ನಮ್ಗೆ ಬೇಗನೆ ಮೇನ್ ಕ್ಯಾರೆಕ್ಟರ್ಸ್ ಎಲ್ಲ ಹತ್ರ ಆಗ್ಬಿಡ್ತಾರೆ. ಇದೆಲ್ಲ ನಿಜವಾದ ಪಾತ್ರಗಳು. ಈ ಸಿನಿಮಾ ನಮ್ಮೂರಲ್ಲೇ ನಡೀತಾ ಇದೆ ಅನ್ನೋ ಒಂದು ಫೀಲಿಂಗ್ ಕೂಡ ಬಂದ್ಬಿಡುತ್ತೆ. ಬೇರೆ ಎಲ್ಲ ಸಿನಿಮಾಗಳಲ್ಲೂ ಪೊಲೀಸ್ ಕೇಸ್ ಹೆಂಗ್ ಸಾಲ್ವ್ ಮಾಡ್ತಾರೆ ಅನ್ನೋದ್ರ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಬಟ್ ಇಲ್ಲಿ ಅವರ ಇನ್ನೊಂದು ಮುಖಾನ ಅಂದ್ರೆ ಕೇಸ್ ವಿಚಾರ ಬಿಟ್ರೆ ಅವರ ಲೈಫ್ ಹೆಂಗೆ ಅನ್ನೋದನ್ನ ನಮಗೆ ತೋರಿಸ್ತಾರೆ, ವಿಚ್ ಇಸ್ ಡಿಫ್ರೆಂಟ್. ಆಚೆ ಸ್ಟೇಷನ್ ಅಲ್ಲಿ ನಡೆಯುವಂತಹ ಬುಲ್ಲಿಂಗ್ ಆಗಿರ್ಬೋದು, ಈಚೆ ಮನೇಲಿ ಪಡುವಂತಹ ಕಷ್ಟಗಳಾಗಿರ್ಬೋದು, ನಮ್ಗೆ ಈಸಿಲಿ ಅರ್ಥ ಆಗುತ್ತೆ. ಅಂಡ್ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಹಾಡು ಎಲ್ಲಾನು ತುಂಬಾನೇ ಚೆನ್ನಾಗಿದೆ, ತುಂಬಾ ನ್ಯಾಚುರಲ್ ಆಗಿ ಮೂಡ್ ಬಂದಿದೆ. ಆಕ್ಟಿಂಗ್ ವಿಚಾರದಲ್ಲಿ ಪ್ರಮೋದ್ ಹಾಗೂ ಅವ್ರ ಸ್ಟೇಷನ್ ಗ್ಯಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಒಂದು ಹೀರೋಯಿನ್ ತುಂಬಾ ಸೆಟಲ್ ಆಗಿ ಆಕ್ಟ್ ಮಾಡಿ ನಮ್ಗೆ ಹತ್ರ ಆಗ್ತಾರೆ. ಇಲ್ಲಿ ಸರ್ಪ್ರೈಸ್ ಮಾಡಿದ್ದು ದಿಗಂತ್ ಅವರು. ಪೌಡರ್ ಅಲ್ಲೂ ಇವರೇ, ಇಲ್ಲೂ ಇವರೇ, ಎಲ್ಲಾ ಕಡೆನೂ ನಮ್ ದೂದ್ ಪಡದೆ ಹವ. ನೆಗೆಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಅಷ್ಟೇನಿಲ್ಲ. ನನಗೆ ಅನ್ಸಿದ್ ಒಂದೇ, ಮಾವ ಜೊತೆ ಇದ್ದಂತಹ ಪೋರ್ಷನ್ಸ್ ಬೇಡ ಇತ್ತಂತ. ಬಿಕಾಸ್ ಅದು ಇಡೀ ಸಿನಿಮಾನ ಲ್ಯಾಗಿಯಾಗಿ ತೋರಿಸ್ತಾ ಇತ್ತು. ಅದು ಬಿಟ್ರೆ ತುಂಬಾ ಚೆನ್ನಾಗಿ ನಿಮ್ಮನ್ನ ಎಂಟರ್ಟೈನ್ ಮಾಡುತ್ತೆ. ಆ ಡೆಫಿನೆಟ್ ವಾಚ್ ಅಂತ ಹೇಳ್ತೇನೆ. ದಯವಿಟ್ಟು ಇದನ್ನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳ್ತಾ, ಪೌಡರ್ ಇದು ಜನಾರ್ದನ್ ಅವರು ನಿರ್ದೇಶನ ಮಾಡಿದಂತಹ ಚಿತ್ರ. KRG ಹಾಗೂ TVF ಕಡೆಯಿಂದ ಮೂಡಿ ಬರ್ತಾ ಇದೆ. ಇದರ ಕಥೆ ವಿಚಾರಕ್ಕೆ ಬಂದ್ರೆ, ಪೌಡರ್ ಡಬ್ಬಿಗಳ ಮಧ್ಯೆ ಡ್ರಗ್ಸ್ ದಂಧೆನ ನಡೆಸ್ತಾ ಇರ್ತಾರೆ. ಒಂದ್ಸಲ ಆ ಡಬ್ಬಿಗಳು ಎಕ್ಸ್ಚೇಂಜ್ ಆಗ್ಬಿಡುತ್ತೆ. ಅದಾದ್ಮೇಲೆ ಡ್ರಗ್ಸ್ ವಾಪಸ್ ಸಿಗ್ತಾ ಇಲ್ವಾ, ಅದಾದ್ಮೇಲೆ ಡ್ರಗ್ಸ್ ವಾಪಸ್ ಸಿಗ್ತಾ ಅಥವಾ ಇದು ಬೇಕಂತಲೇ ಮಾಡಿದ್ದ. ಇಲ್ಲಿ ಆಮೇಲೆ ನಡೆಯುವಂತ ಹಾಸ್ಯ, ಅಪಹಾಸ್ಯ, ಅವಾಂತರ ಇದೆಲ್ಲ ನೀವು ನೋಡ್ಬೇಕಂದ್ರೆ ಈ ಸಿನಿಮಾನ ನೋಡಲೇಬೇಕು. ಪಾಸಿಟಿವ್ಸ್ ಕಡೆ ಬಂದ್ರೆ ಇದರ ಮೇಕಿಂಗ್ ನಿಜಕ್ಕೂ ಚೆನ್ನಾಗಿದೆ. ಕ್ಯಾರೆಕ್ಟರ್ಸ್ ಬರ್ದಂತಹ ರೀತಿ ಆಗಿರ್ಬೋದು, ಅದನ್ನ ಎಸ್ಟಾಬ್ಲಿಷ್ ಮಾಡಿದಂತಹ ರೀತಿ ಆಗಿರ್ಬೋದು, ಸ್ವಲ್ಪ ಓಕೆ ಅಂತ ಅನಿಸ್ತು. ಆಚೆ ನನಗ್ ಫೇವ್ರೇಟ್ ಆದಂತಹ ಕ್ಯಾರೆಕ್ಟರ್ ನಮ್ಮ ದೇಶಪಾಂಡೆ ಅವರ ಸುಲೇಮಾನ್ ಅಂತ. ಸುಲೇಮಾನ್ ಅನ್ನೋ ಕ್ಯಾರೆಕ್ಟರ್. ಹಾಗೆ ರಂಗನ್ ರಘು ಅವರ ಕ್ಯಾರೆಕ್ಟರ್ ಕೂಡ ತುಂಬಾ ಚೆನ್ನಾಗಿತ್ತು. ಶೂಟ್ ಮಾಡಿರುವಂತಹ ರೀತಿ ಆಗಿರ್ಬೋದು, ಲೈಟಿಂಗ್ಸ್ ನ ಯೂಸ್ ಮಾಡಿರುವಂತಹ ರೀತಿ ಆಗಿರ್ಬೋದು, ತುಂಬಾ ಡೆಡಿಕೇಶನ್ ಇಂದ ಮಾಡಿರೋ ಹಾಗೆ ಕಾಣಿಸ್ತಾ ಇತ್ತು. ಕ್ವಾಲಿಟಿ ಮೇಲೆ ಜಾಸ್ತಿ ಫೋಕಸ್ ಮಾಡಿ ತೆಗೆದಿರೋದು ಕ್ಲಿಯರ್ ಆಗಿ ಕಾಣಿಸ್ತಾ ಇತ್ತು. ಇವಾಗ ನೆಗೆಟಿವ್ಸ್ ಬಗ್ಗೆ ಹೇಳ್ಬೇಕಂದ್ರೆ, ಒಂದು ಕಾಮಿಡಿ ಸಿನಿಮಾ ಅಂದ್ಮೇಲೆ ನಾವು ಎಕ್ಸ್ಪೆಕ್ಟ್ ಮಾಡೋದೇ ನಗುನ. ನೀವ್ ಅದನ್ನೇ ತರ್ಸಿಲ್ಲ ಅಂದ್ಮೇಲೆ ನಾವು ಸಿನಿಮಾ ನೋಡಿ ಏನ್ ಪ್ರಯೋಜನ. ಡೈಲಾಗ್ ಚೆನ್ನಾಗಿತ್ತು, ಕ್ಯಾರೆಕ್ಟರ್ಸ್ ಚೆನ್ನಾಗಿತ್ತು, ಪರ್ಫಾರ್ಮೆನ್ಸಸ್ ಚೆನ್ನಾಗಿತ್ತು. ಬಟ್ ಇದ್ಯಾವುದು ಎಕ್ಸ್ಪೆಕ್ಟ್ ಮಾಡಿದಷ್ಟು ಲಾಫ್ಟರ್ ರೈಡ್ ನ ಕೊಟ್ಟಿಲ್ಲ ಅನ್ನೋದು ಬೇಸರದ ಸಂಗತಿ. ಸ್ಟೋರಿ ಲೈನ್ ಕೂಡ ಅವಾಗ ಲ್ಯಾಗಿಯಾಗಿ ಅನಿಸ್ತಾ ಇತ್ತು. ಮೇಕಿಂಗ್ ಅಲ್ಲಿ 10/10 ಕೊಟ್ರೆ, ನಕ್ಸೋ ವಿಚಾರದಲ್ಲಿ 5 ಕೊಟ್ರು ಜಾಸ್ತಿ ಆಗುತ್ತೆ ಅನ್ನೋದು ನನ್ನ ಅನ್ಸಿಕೆ. ಕನ್ನಡ ಸಿನಿಮಾ ಚೆನ್ನಾಗಿ ಓಡಿದ್ರೆ ನನ್ಗೂ ಖುಷಿನೇ. ಸೊ ಸತ್ಯ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರೆಸೆಂಟೇಶನ್ ಚೆನ್ನಾಗಿ ಕೊಟ್ರೆ ಸಾಲೋದಿಲ್ಲ, ಚೆನ್ನಾಗಿ ಮಾಡಬೇಕು ಕೂಡ. ಈ ಲೈನ್ ಅಲ್ಲಿ ತುಂಬಾನೇ ಅರ್ಥ ಇದೆ. ಅರ್ಥ ಆದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಬ್ಬನಿ ತಬ್ಬಿದ ಇಳೆಯಲ್ಲಿ ರಕ್ಷಿತ್ ಶೆಟ್ಟಿ ಅವರು ನಿರ್ಮಾಣ ಮಾಡಿದಂತಹ ಸಿನಿಮಾ. ಈ ಸಿನಿಮಾದಲ್ಲಿ ನಂಗೆ ಏನ್ ಇಷ್ಟ ಆಯ್ತು, ಏನ್ ಇಷ್ಟ ಆಗಿಲ್ಲ, ಸಿನಿಮಾ ಚೆನ್ನಾಗಿದೆಯಾ, ಸಿನಿಮಾ ಚೆನ್ನಾಗಿಲ್ವಾ ಅಂತ ನಾನು ನಿಮ್ಮ ಹತ್ರ ಮಾತಾಡಕ್ ಬರ್ಲಿಲ್ಲ. ಕೆಲವು ಪಾಯಿಂಟ್ಸ್ ಹೇಳಕ್ ಬಂದಿರೋದು ಹೇಳ್ತೇನೆ. ಫಸ್ಟ್ ಆಫ್ ಆಲ್, ಪರ್ಫಾರ್ಮೆನ್ಸ್. 3 ಜನ ಲೀಡ್ ಪಾತ್ರಗಳು ಏನ್ ಮಾಡಿದಾರೋ ಸಖತ್ತಾಗೆ ಮಾಡಿದ್ದಾರೆ. ಪ್ರತಿಯೊಂದು ಸೀನಲ್ಲೂ ಕಣ್ಣಲ್ಲಿ ಆಕ್ಟಿಂಗ್ ಮಾಡ್ತಾ, ಕೊಟ್ಟಂತಹ ವಿಜುವಲ್ಸ್ ನ ತಮ್ಮ ಪರ್ಫಾರ್ಮೆನ್ಸ್ ಮೂಲಕನೇ ನಮಗೆ ಕನ್ವೆ ಮಾಡ್ತಾ ಇಡೀ ಸಿನಿಮಾನ ತನ್ನ ಹೆಗಲ್ ಮೇಲೆ ಹೊತ್ಕೊಂಡೇ ಹೋಗಿದ್ದಾರೆ. ಮ್ಯೂಸಿಕ್ ಆಗ್ಲಿ, ಸಾಂಗ್ಸ್ ಆಗ್ಲಿ, ಅದನ್ನ ಶೂಟ್ ಮಾಡಿದಂತಹ ರೀತಿ ಆಗಿರ್ಬೋದು, ಅದನ್ನ ನಮಗೆ ತೋರಿಸಿದಂತಹ ರೀತಿ ಆಗಿರ್ಬೋದು, ನನಗೆ ತುಂಬಾನೇ ಇಷ್ಟ ಆಯ್ತು. ಸ್ಕ್ರೀನ್ ರೇಟಿಂಗ್ ವಿಚಾರಕ್ಕೆ ಬಂದ್ರೆ, ಪ್ರತಿಯೊಂದು ಸೀನ್ಸ್ ನ ಅಂದ್ರೆ ಪ್ರತಿಯೊಂದು ಆಕ್ಟ್ ನ ಕರೆಕ್ಟ್ ಆಗಿ ಕೂರಿಸಿದ್ದಾರೆ. ಈ 3ರಲ್ಲಿ ಸ್ಟ್ಯಾಂಡ್ ಔಟ್ ಆಗಿತ್ತು ಮಾತ್ರ ಮಯೂರಿ ನಟರಾಜ್ ಅವರು. ನಾನು ಇವ್ರನ್ನ ಲಾಸ್ಟ್ ನೋಡಿದ್ದು ಮ್ಯಾನ್ ಆಫ್ ದಿ ಮ್ಯಾಚ್ ಅಲ್ಲಿ. ಅಲ್ಲೂ ಸಖತ್ತಾಗಿ ಮಾಡಿದ್ರು, ಇಲ್ಲೂ ಕೊಟ್ಟಂತಹ ಚಿಕ್ಕ ಸ್ಕ್ರೀನ್ ಟೈಮ್ ಅಲ್ಲೂ ಸಖತ್ತಾಗೆ ಮಾಡಿದ್ದಾರೆ. ಅಂಡ್ ಒನ್ ಆಫ್ ದ ಬಿಗ್ಗೆಸ್ಟ್ ಪಾಸಿಟಿವ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ವಿಜುವಲ್ಸ್. ಶೂಟ್ ಮಾಡಿದಂತಹ ರೀತಿ ಆಗಿರ್ಬೋದು, ಕೊಟ್ಟಂತಹ ಫ್ರೇಮ್ಸ್ ಆಗಿರ್ಬೋದು, ನನಗೆ ಯಾಕೋ ಹಾಲಿವುಡ್ ಫಿಲ್ಮ್ ನೋಡ್ತಾ ಇದ್ದೀನಿ ಅನ್ನೋ ರೇಂಜ್ಗೆ ಹೈಪ್ ಕೊಡ್ತಾ ಇತ್ತು. ಅಗೇನ್, ನಾನು ಈ ಸಿನಿಮಾ ರಿವ್ಯೂ ಮಾಡಕ್ ಬಂದಿಲ್ಲ, ನಿಮ್ಮೆಲ್ಲರ ಹತ್ರ ರಿಕ್ವೆಸ್ಟ್ ಮಾಡಕ್ ಬಂದಿರೋದು, ದಯವಿಟ್ಟು ಥಿಯೇಟರ್ಗೆ ಹೋಗಿ ಒಮ್ಮೆ ಆದ್ರೂ ಈ ಸಿನಿಮಾನ ನೋಡಿ. ಯಾಕಂದ್ರೆ ಒಳ್ಳೆ ಸಿನಿಮಾ ನಮ್ಮಲ್ಲಿ ಬರಲ್ಲ ಅಂತ ನಾವು ಬೈತೀವಿ, ಬಟ್ ಒಳ್ಳೆ ಸಿನಿಮಾ ಬಂದಾಗ ನಾವೇ ಥಿಯೇಟರ್ಗೆ ಹೋಗಲ್ಲ. ಈ ಸತಿ ಹಂಗ್ ಮಾಡೋದು ಬೇಡ.
ಮೊನ್ನೆಯಷ್ಟೇ ರಮೇಶ್ ಅರವಿಂದ್ ಹಾಗೂ ಗಣೇಶ್ ಅವ್ರ ನಟನೆ ಮಾಡ್ತಾ ಇರುವಂತಹ ರಾಮ್ ಸಿನಿಮಾದ ಇಂಟ್ರೊಡಕ್ಷನ್ ಟೀಸರ್ ಏನೋ ರಿಲೀಸ್ ಆಗಿತ್ತು. ಅದರದ ಅನಾಲಿಸಿಸ್ ನಾನು ಇವತ್ತು ಮಾಡ್ತೀನಿ. ಲೇಟ್ ಆಗಿದ್ದಕ್ಕೆ ಸಾರಿ. ಶುರು ಮಾಡೋಣ. ಈ ಸಿನಿಮಾನ ಡೈರೆಕ್ಟ್ ಮಾಡ್ತಾ ಇರೋರು ವಿಖ್ಯಾತ್ ಅವರು. ಪುಷ್ಪಕ ವಿಮಾನ ಸಿನಿಮಾದ ಡೈರೆಕ್ಟರ್. ಮ್ಯೂಸಿಕ್ ನ ಅನೂಪ್ ಸೀಳಿನವರು ಕೊಟ್ಟಿದ್ದಾರೆ. ಒನ್ ಆಫ್ ದ ಮ್ಯಾಜಿಕಲ್ ಕಂಪೋಸರ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಟೀಸರ್ ನ ಬ್ಯೂಟಿಫುಲ್ ವೇ ಅಲ್ಲಿ ಆ ಮ್ಯೂಸಿಕ್ ಮೂಲಕ ಪ್ರೆಸೆಂಟ್ ಮಾಡಿದ್ದಾರೆ. ಈ ಟೀಸರ್ ನ ನೋಡುವಾಗ ಯಾವ್ದೋ 60s 70s ಕಾಲದ ಕತೆ ಅಂತ ಅನ್ಕೋಬಹುದು. ಅದೇ ರಮೇಶ್ ಹಾಗೂ ಗಣೇಶ್ ಅವರ ಡ್ರೆಸ್ ಅನ್ನು ನೋಡ್ತಾ ಇದ್ರೆ ಮಾಡರ್ನ್ ಡ್ರೆಸ್ ತರ ಕಾಣ್ತಾ ಇದೆ. ಸೊ 2 ರೀಸನ್ ಆಗಿರ್ಬೋದು. ಒಂದು, ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಯಾವುದೋ ಬೇರೆ ದೇಶದಲ್ಲಿ ಯಾವುದೋ ವಾರ್ ಅಲ್ಲಿ ಇವರಿಬ್ರು ಹೋಗಿ ಸಿಕ್ಕಾಕೊಂಡಿದ್ದಾರೆ, ಅಥವಾ ಇವರಿಬ್ರು ಟೈಮ್ ಟ್ರಾವೆಲರ್ಸ್. ಯಾಕಂದ್ರೆ ಟೀಸರ್ ಸ್ಟಾರ್ಟಿಂಗ್ ಅಲ್ಲಿ ರಮೇಶ್ ಅವರು ಯಾರನ್ನೋ ನೋಡಿ ಕಿರಿಸ್ತಾರೆ, ಒಂದು ಹೆಸರನ್ನ ಕಿರಿಸ್ತಾರೆ, ಸಂಧ್ಯಾ ಅಂತ ಏನೋ ಹೆಸರನ್ನ ಕಿರಿಸ್ತಾರೆ. ಸೊ ಐ ಫೀಲ್ ಇವರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಹೋಗಿ 70s 60s ಅಲ್ಲೂ ಯಾರನ್ನು ಹುಡುಕ್ತಾ ಇದ್ದಾರೆ ಅಂತ. ಇದರಲ್ಲಿ ರಮೇಶ್ ಅವರು ಆಕ್ಟ್ ಮಾಡ್ತಾ ಇರುವಂತಹ ರೀತಿ ನೋಡಿದ್ರೆ ಅವರು ಬುದ್ಧಿಮಾಂದ್ಯ ಅಂತ ಹೇಳ್ಬಹುದು. ಅಂಡ್ ಇವರು ಗಣೇಶ್ ಅವರ ಅಣ್ಣನ್ ತರ ಕಾಣಿಸ್ತಾ ಇದ್ದಾರೆ. ಬಿಕಾಸ್ ಈ ಟೀಸರ್ ಅಲ್ಲಿ ಗಣೇಶ್ ಅವರು ರಮೇಶ್ ಅವ್ರನ್ನ ಸಂಭಾಳಿಸ್ತಿದ್ದಾರೆ. ಸೊ ಈ ಟೀಸರ್ ಅಲ್ಲಿ ಎಷ್ಟು ವಿಷಯ ಗೊತ್ತಾಗುತ್ತೆ. ಒಂದು, ಇವರಿಬ್ರು ಬ್ರದರ್ಸ್ ಅನ್ನೋದು ಅಥವಾ ಬೆಸ್ಟ್ ಫ್ರೆಂಡ್ಸ್ ಅನ್ನೋದು. ಇನ್ನೊಂದು, ಇವ್ರು ಟೈಮ್ ಟ್ರಾವೆಲ್ ಮಾಡ್ಕೊಂಡು ಪಾಸ್ಟಿಗೆ ಹೋಗಿದ್ದಾರೆ ಯಾರನ್ನೋ ಕರ್ಕೊಂಡ್ ಬರಕ್ಕೆ ಅಥವಾ ಯಾರನ್ನೋ ಸೇವ್ ಮಾಡಕ್ಕೆ. ಅಂಡ್ ಆ ವ್ಯಕ್ತಿ ಅವ್ರ ಕಿರ್ಚು ಅಂತ ಹೆಸರು, ಅಂದ್ರೆ ಸಂಧ್ಯಾ ಅಂತ ಏನು ಕಿರಿಸ್ತಾರೆ ಅವರನ್ನ ಕಾಪಾಡೋಕೆ ಅಥವಾ ಅವರನ್ನ ವಾಪಸ್ ಕರ್ಕೊಂಡ್ ಬರಕ್ಕೆ ಇವ್ರು ಹೋಗಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಅಂಡ್ ಅಗೇನ್, ಇದು ಬರೀ ಅನಾಲಿಸಿಸ್ ಅಷ್ಟೇ. ಇದೇ ಸಿನಿಮಾದಲ್ಲಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ನಿಮ್ಗೇನು ಅನ್ಸುತ್ತೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ ಲಾಂಗ್ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸಂತೋಷ, ನಾನ್ ಯಾರು ಗೊತ್ತಾಯ್ತಾ?